ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿರೋರು ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲಮ್ಮ. ಈ ವಿಷಯ ಮನೆಯವ್ರಿಗೆ ಗೊತ್ತಾಗಿದ್ದಿದ್ರೆ ಈ ಮನೆ ಇಷ್ಟು ನೆಮ್ಮದಿಯಾಗಿರ್ತಿತ್ತ ಹೇಳು. ನಮ್ಮನ್ನ ಬಿಟ್ರೆ ಅವಳಿಗೆ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಯಾರಿಗೂ ಇಲ್ಲ. ಏನೇ ಹೀಗೆ ಯೋಚನೆ ಮಾಡ್ದೆ ಕೂತಿದ್ಯಾ? ಒಳ್ಳೆ ಬರಗಾಲದಲ್ಲಿ ಬದು ಕಟ್ಕೊಳ್ಳೋದು ಹೇಗಪ್ಪ ಅಂತ ಕೂತಿದ್ದೆ. ನಿಮ್ಮಂತ ಗಂಡನ ಮದುವೆ ಮಾಡ್ಕೊಂಡ್ರೆ ಬರಗಾಲ ಬರದೆ ಇನ್ನೇನಾಗುತ್ತೆ? ಈಗೇನು ನಾನು ಈ ರೀತಿ ಕೂತಿದ್ದನ್ನ ನೀವು ಯಾವತ್ತೂ ನೋಡೇ ಇಲ್ವಾ? ಏನೇ ಏನು ಕೇಳಿದ್ರೆ ತಪ್ಪು, ಕೇಳದೇ ಇದ್ರೂ ತಪ್ಪು. ನೀವು ಹೆಂಡ್ತೀರು ಗಂಡಂದ್ರೆ ತಪ್ಪು ಹುಡ್ಕೋದ್ರಲ್ಲೇ ಕಾಯ್ತಾ ಇರ್ತೀರಲ್ವಾ? ನಾವು ತಪ್ಪು ಹುಡುಕಿದ್ರೆ ತಾನೇ ನೀವು ಸರಿ ದಾರಿನಲ್ಲಿ ಹೋಗೋದು. ಇದೇನ ಹಿಂಗೆ ಮಾತಾಡ್ತೀಯಾ? ಮನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನ್ನ ನೋಡಿದ್ರೆ ಮನೆ ಬಗ್ಗೆ ಯೋಚನೆ ಮಾಡ್ತಾ ಕೂತಿರೋ ಥರ ಅನ್ಸುತ್ತಾ ನಿಮಗೆ? ಯಾವಾಗಾದ್ರೂ ಮನೆ 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 ಅಂತಿರ್ತಾರೆ. ಒಂದು ಸ್ವಲ್ಪ ಈ ಮನೆ ಬಗ್ಗೆನೂ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇನೇ ಗುಣತ್ಯಾ? ಅದೇನು ಸಮಸ್ಯೆ ಅಂತ ಏನಾದರೂ ಹೇಳ್ಬಾರ್ದಾ? ಈಗೇನು ಹೇಳ್ಬಿಟ್ರೆ ನೀವು ಹಾಗೆ ಹೋಗಿ ಪರಿಹಾರ ತಂದುಬಿಡ್ತೀರಾ? ನೀನು ಸಮಸ್ಯೆ ಏನು ಅಂತ ಹೇಳಿದ್ರೆ ತಾನೇ ಪರಿಹಾರ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳೋದು. ಈ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ ರೀ. ಆಮೇಲೆ ಈ ಸಮಸ್ಯೆ ಹೋಗಿ ಬೇರೆ ದೊಡ್ಡ ಸಮಸ್ಯೆ ಶುರು. ಏಯ್, ನೀನು ಹುಷಾರಾಗಿದೆಯಾ ತಾನೇ? ಹಾಂ, ಅಯ್ಯೋ ನನಗೇನು ಆಗಿಲ್ಲ ಬಿಡ್ರಿ. ಒಂದು ಸ್ವಲ್ಪ ಮನಸ್ಸು ಸರಿ ಇಲ್ಲ ಅಷ್ಟೆ. ಅನಾರೋಗ್ಯಕ್ಕೆ ಮದ್ದಿದೆ, ಆದರೆ ಮನಸ್ಸಿನ ಕಾಯಿಲೆಗೆ ಯಾವ ಮದ್ದು ಇಲ್ಲ. ಪರಿಸ್ಥಿತಿ ತಿಳಿಯಾದ್ರೇ ಮನಸ್ಸಿನ ಕಾಯಿಲೆ ವಾಸಿ ಆಗೋದು. ಏನಾಗಿದೆ ನಿನಗೆ? ಒಳ್ಳೆ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ. ನನಗೆ ಈ ಮನೆಯಲ್ಲಿ ಕರೆಕ್ಟಾಗಿ ಮಾತಾಡೋಕ್ಕೆ ಅಂತ ಸಿಗೋದು ನೀನೊಬ್ಬಳೆ. ನೀನು ನೋಡಿದ್ರೆ ವಿಚಿತ್ರವಾಗಿ ಆಡ್ತಿದ್ದಿಲ್ಲ. ಏನಾಯ್ತು ರೀ? ಈಗ ನಿಮ್ಗೆ ಯಾವ ಮಾತು ಕೇಳಿಸ್ಕೊಳ್ಳೋ ಮನಸ್ಥಿತಿನಲ್ಲೂ ನಾನಿಲ್ಲ. ದಯವಿಟ್ಟು ಹೋಗಿ ಮಲ್ಕೊಳ್ಳಿ. ಹೆಂಡ್ತಿರ ಸಮಸ್ಯೆನೇ ಅರ್ಥ ಆಗಲ್ಲ. ಆ ದೇವರಿಗೆ ಗಂಡಂದ್ರ ಮೇಲೆ ಅದೇನು ಕೋಪನ ಇಲ್ಲ. ಈ ಗಂಡಂದ್ರು ನೆಮ್ಮದಿಯಾಗಿ ಇರಬಾರ್ದು ಅಂತಾನೆ ಈ ಹೆಂಡ್ತಿರನ್ನ ಜೊತೆಗೆ ಸೇರಿಸಿದ್ದಾನೆ ಅನ್ಸುತ್ತೆ. ಆಯ್ತಾ? ಸುಮ್ಮನೆ ಹೋಗಿ ಬಿದ್ಕೊಳ್ಳಿ, ನನಗೆ ಹಿಂಸೆ ಮಾಡಬೇಡಿ. ಆಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.